ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ, ವೆಲ್ಕಮ್ ಟು ಲಕ್ಷ್ಮೀ ಪೂಜಾರ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಇದು ಬಂದ್ಬಿಟ್ಟು ಭೀಮನ ಅಮಾವಾಸ್ಯೆ ದಿನದ್ದು ಬ್ಲಾಗ್, ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊತಿದ್ದೀನಿ. ಬಟ್ ನಾನು ಭೀಮನ ಅಮಾವಾಸ್ಯೆ ಪೂಜೆ ಮಾಡಬೇಕು ಅಂತೇಳಿ ನೈಟೇ ಎಲ್ಲನೂ ತೊಳೆದು ಇಟ್ಕೊಳೋದೆ. ಏನಕ್ಕಂತ ಹೇಳಿದ್ರೆ ನಂದು ಆಫೀಸ್ ಕೆಲಸಕ್ಕೆ ಮತ್ತು ಮನೆ ಕೆಲಸ ಮುಗಿಸ್ಕೊಂಡು ಮಾಡಲಿಕ್ಕಾಗಲ್ಲ ಅಂತೇಳ್ಬಿಟ್ಟು ನೈಟ್ ಎಲ್ಲ ತೊಳೆದಿಟ್ಕೊಂಡಿದ್ದೆ. ಯಾಕಂದರೆ ಒಂದು ವೀಕಿಂದ ಅಂದರೆ ಕ್ಲೀನ್ ಮಾಡ್ಕೊಂಡು ಏನು ಪೂಜೆ ಮಾಡಿರಲಿಲ್ಲ, ಹಾಗೇ ಹೂ ತೆಗೆದು ಊಟ ಪೂಜೆ ಮಾಡ್ತಾಯಿದ್ದೆ. ನಮ್ಮ ಅತ್ತೆ ಬಂದ್ಬಿಟ್ಟು ಊರಿಗೆ ಹೋಗಿದ್ರು. ಸೊ ಹಾಗಾಗಿ ನೀಟಾಗಿ ಈ ಸರಿ ಕ್ಲೀನ್ ಮಾಡ್ಕೊಂಡು ನೈಟೇ ಇಟ್ಕೊಂಡಿದ್ದೆ. ಎಲ್ಲರಿಗೂ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಿದ್ದೀನಿ. ವೆಲ್ಕಮ್ ಟು ಲಕ್ಷ್ಮೀ ಪೂಜಾರ್ ಬ್ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ಬಂದ್ಬಿಟ್ಟು ಅಮಾವಾಸ್ಯೆ 5 o'clock ಎದ್ದು ಎಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ಬಂದಿದ್ದೀನಿ. ಸೊ ನೈಟೇನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಯಾಕಂತಂದರೆ ಮಾರ್ನಿಂಗ್ ಎದ್ದಾಗಲ್ಲ ಅಂತೇಳಿ, ಬೇಗ ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ. ಇವರು ನಮ್ಮ ಮನೆ ದೇವರು. ಸೊ ಇವರೇ ಇವತ್ತಿನ ದಿನ ನಾನು ಏನೇ ಮಾಡ್ತಿದ್ದೀನಿ ಅಂತೇಳಿದ್ರೆ ಇವ್ರದ್ದು ಬ್ಲೆಸ್ಸಿಂಗ್ಸಿಂದಾನೇ ಇದೆಲ್ಲ ಮಾಡ್ತಾ ಇರೋಕ್ಕೆ ಸಾಧ್ಯ ಆಗ್ತಿರೋದು. ಇವ್ರು ನಮಗೆ ಶಕ್ತಿ, ಯುಕ್ತಿ, ಬುದ್ಧಿ ಎಲ್ಲ ಕೊಡ್ತವೆ. ಮೇನ್ ಸೊ ಇವತ್ತಿನ ದಿನ ಹಿಂಗೆಲ್ಲ ಇರುತ್ತೆ, ಏನೇನೆಲ್ಲ ಮಾಡ್ತೀನಿ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ, ಓಕೆನಾ? ಸೊ ಬೇಗ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಟೈಮ್ ಬಂದ್ಬಿಟ್ಟು ಇವಾಗಲೇ 5:10 ಆಗಿತ್ತು. ಸೊ ನಾನೀಗ ವಿಭೂತಿ ಎಲ್ಲ ಹಚ್ಕೊಂಡು ದೇವರಿಗೆಲ್ಲ ಅಲಂಕಾರ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಕಂಪ್ಲೀಟಾಗಿ ದೇವ್ರ ಮನೆ ಇರಲಿಲ್ಲ, ನಮ್ಮದು ಹಳೇದು ಕಿಚನ್ ಆಗಿತ್ತು. ನಾವೀಗ ಆ ಸೈಡ್ ಮಾಡ್ಕೊತಾ ಇದ್ದೀವಿ. ಸೊ ಮುಂಚೆ ಬಂದ್ಬಿಟ್ಟು ಇಲ್ಲೇ ಮಾಡ್ಕೊತಾ ಇದ್ದಿದ್ದು, ಇಲ್ಲೇ ಅಡುಗೆನೂ ಇಲ್ಲೇ ಮಾಡ್ಕೊತಾ ಇದ್ವಿ. ಕಿಚನ್ನು ಪ್ಲಸ್ ದೇವ್ರ ಮನೆ ಎರಡೂ ಇದರಲ್ಲೇ ಇತ್ತು. ಸೊ ಜಾಗ ಆಗಲ್ಲ ಅಂತೇಳಿದ್ರೆ ನಮ್ಮ ಅಪ್ಪಾಜಿ ಬಂದ್ಬಿಟ್ಟು ಅವ್ರಿಗೆ 1 hour 2 hour ಪೂಜೆ ಮಾಡಲಿಕ್ಕೆ ಟೈಮ್ ಬೇಕು. ಸೊ ಹಾಗಾಗಿ ಅವ್ರು ಪೂಜೆ ಮಾಡೋ ತನಕ ನಾವು ಅಡುಗೆ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಅಡುಗೆ ಮನೆ ದೇವ್ರ ಮನೆ ಒಂದೇ ಇರೋದ್ರಿಂದ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತಿತ್ತು ಅಂತೇಳಿ. ಸೊ ಹಾಗಾಗಿ ಆಮೇಲೆ ಆ ಕಡೆ ಪಕ್ಕದ ಮನೆಯೂ ನಾವೇ ತೊಗೊಂಡು, ಮೀನ್ಸ್ ಅದನ್ನು ಕೂಡ ನಾವೇ ಬಿಡಿಸ್ಕೊಂಡು, ಆ್ಯಕ್ಚುಲಿ ಬಾಡಿಗೆ ಕೊಟ್ಟಿದ್ರು, ಅದನ್ನು ಕೂಡ ಬಿಡಿಸ್ಕೊಂಡು ಈಗ ಫುಲ್ ಏಕ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ನಮಗಿದು ಸ್ಪೇಸ್ ಸ್ವಲ್ಪ ಸಿಕ್ಕಿದೆ. ಇಲ್ಲಿ ದೇವ್ರಿಗೆ ಬೇಕಾಗಿರುವಂಥದ್ದೆಲ್ಲ ಐಟಮ್ಸು ಇದರಲ್ಲೇ ಇಟ್ಟಿರ್ತೀವಿ. ಸೊ ಇವಾಗ ನಾನು ಬಂದ್ಬಿಟ್ಟು ಲಕ್ಷ್ಮಿಗೆ ಕುಂಕುಮ, ಅರಿಶಿನ ಮತ್ತು ಅದಕ್ಕೆ ಅವರಿಗೆಲ್ಲ ನೀಟಾಗಿ ಅಲಂಕಾರ ಮಾಡಿಬಿಟ್ಟು ಅವ್ರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನಮ್ಮದು ದೇವ್ರ ಮನೆ ಬಂದ್ಬಿಟ್ಟು ತುಂಬ ದೇವ್ರ ಮನೆಯಲ್ಲಿರೋ ಐಟಮ್ಸ್ ಮೆಸ್ಸಿ ಆಗಿರುತ್ತೆ. ಯಾಕಂತೇಳಿದರೆ ನಮ್ಮ ಮನೇಲಿ ತುಂಬ ಜನ ಓಡಾಡೋದ್ರಿಂದ ಇರೋದ್ರಿಂದ ಎಲ್ಲರ ಕೈ ಅದರಲ್ಲಿ ಹೋಗೋದ್ರಿಂದ ಸೊ ನಾವು ಇಟ್ಟಿದ್ದ ಕಡೆಗೆ ಅದಿರಲ್ಲ. ಸೊ ಅದು ಒಂದು ಪ್ರಾಬ್ಲಮ್ ಇದೆ, ಏನೂ ಮಾಡೋಕ್ಕಾಗಲ್ಲ. ಜಾಯಿಂಟ್ ಫ್ಯಾಮಿಲಿ ಅಂದರೆ ಹಾಗೆ ಅಲ್ವಾ. ಸೊ ನಾವು ಒಬ್ಬರೇ ಇದ್ದರೆ ನಾವು ಎಲ್ಲಿ ಇಟ್ಟಿರ್ತೀವಿ ಅಲ್ಲೇ ಇಟ್ಟಿರ್ತೀವಿ. ಇವಾಗ ನಾವೆಲ್ಲ ಅವ್ರ ಸೈಡ್ ಹೋಗಿ ರಿಟರ್ನ್ ಬಂದ್ರೂ ಯಾವ ಪ್ಲೇಸಲ್ಲಿ ಇಟ್ಟಿರ್ತೀವಿ ಆ ಪ್ಲೇಸಲ್ಲೇ ಇರುತ್ತೆ. ಬಟ್ ಇದರಲ್ಲಿ ಬಂದ್ಬಿಟ್ಟು ಜಾಯಿಂಟ್ ಫ್ಯಾಮಿಲಿ ಬಂದಿರ್ಬಿಟ್ಟು ಹಂಗಲ್ವಲ್ಲ. ಸೊ ಹಾಗಾಗಿ ಸೊ ಮೆಸ್ಸಿ ಆಗಿರುತ್ತೆ. ಯಾರೆಲ್ಲ ನೋಡ್ತಿದ್ದೀರಾ ಏನು ಅಂದ್ಕೊಬೇಡಿ, ಇಗ್ನೋರ್. ನಮ್ಮ ಮೆಸ್ಸಿ ದೇವ್ರ ಮನೆ ವಿತ್ ಅಡುಗೆ ಮನೆ ಎರಡು. ಸೊ ಈ ಕಡೆ ಬಸವಣ್ಣಂಗೆ ಮತ್ತು ಶಿವಪ್ಪಂಗೆ ನೀಟಾಗಿ ಅಲಂಕಾರ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಆದಂಥ ಒಂದು ಪುಟ್ಟದ್ದು ಒಂದು ಇದು ಮಾಡಿಬಿಟ್ಟು ಅದ್ರ ಮೇಲೆ ಕೂರಿಸ್ತೀವಿ ನಾವು. ಇದು ದೀಪ ಅದ್ರ ಮುಂದೆ ಇಡಲಿಕ್ಕೆ. ಸೊ ಇದು ಬಂದ್ಬಿಟ್ಟು ಅಯ್ಯಪ್ಪ ಸ್ವಾಮಿ ಕೆಳಗಡೆಗೆ ಹಾಕ್ತೀವಿ. ಸೊ ಇದು ಬಂದ್ಬಿಟ್ಟು ಯಲ್ಲಮ್ಮ ದೇವಿ ಮುಂದೆ ಇಡ್ತೀವಿ. ಸೊ ಚೆನ್ನಾಗಿದೆ ಅಲ್ವಾ? ನಂಗೆ ಇಷ್ಟ ಈ ಥರ ದೀಪ. ನನಗೆ ಆ್ಯಕ್ಚುಲಿ ಪೂಜೆ ಮಾಡೋಕ್ಕೆ ಆಫ್ಟರ್ ಮ್ಯಾರೇಜ್ ತುಂಬ ಇಷ್ಟ. ಬಿಫೋರ್ ಮ್ಯಾರೇಜ್ ನಾನೇನು ಮಾಡ್ತಿರಲಿಲ್ಲ. ಸೊ ಇವಾಗ ಮದುವೆ ಆದಮೇಲೆ ಏನೋ ಅದು ಏಜು ಅಥವಾ ಮದುವೆ ಆದಮೇಲೆ ರೆಸ್ಪಾನ್ಸಿಬಿಲಿಟಿನೋ ಏನೋ ಗೊತ್ತಿಲ್ಲ. ಸೊ ತುಂಬ ಕ್ರೇಜ್. ಆಲ್ಮೋಸ್ಟ್ ನಾನು ನೋಡಿರೋ ಹಂಗೆ ಎಲ್ಲರೂ ಮದುವೆಗೆ ಮುಂಚೆ ಏನೂ ಮಾಡ್ತಾರೆ, ಮದುವೆ ಆದಮೇಲೆ ಎಲ್ಲ ಮಾಡ್ತಾರೆ. ಸೊ ಎರಡೂ ದೀಪ ಹಚ್ಕೊತಾ ಇದ್ದೀನಿ. ನಂಗೆ ಒಂಥರ ಮನಸ್ಸಿಗೆ ಎಷ್ಟು ನೆಮ್ಮದಿ ಸಿಗ್ತಿದೆ, ಎಷ್ಟು ಚೆನ್ನಾಗಿ ಅನ್ನಿಸ್ತಿದೆ ಅಂದರೆ ನಾವು ಫೀಲಿಂಗ್ ಅನುಭವಿಸ್ತಾರಿಗೆ ಗೊತ್ತು ಅನ್ನೋ ಥರ. ಸೊ ಇದೇ ಗ್ಯಾಪಲ್ಲಿ ಹೋಗ್ಬಿಟ್ಟು ನಾನು ಕೂಡ ಮುಖಕ್ಕೆಲ್ಲ ರೆಡಿ ಆಗಿಬಿಟ್ಟು ಬಂದೆ. ಸ್ಟಿಕ್ಕರ್ ಬಂದ್ಬಿಟ್ಟು ತುಂಬ ಚಿಕ್ಕದಿಟ್ಬಿಟ್ಟಿದ್ದೀನಿ. ಅಲಂಕಾರ ಮಾಡಿದ್ಮೇಲೆ ನಮಗೆ ಅಲಂಕಾರ ಮಾಡಿದಿರೋಕ್ಕೋಗುತ್ತೆ. ಸೊ ನಮಗೂ ಚೆನ್ನಾಗಿ ಅಲಂಕಾರ ಮಾಡ್ಕೋಬೇಕು. ಈಗ ಒಳಗಡೆಗೆಲ್ಲ ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಆಲ್ಮೋಸ್ಟ್ ಆಲು. ಸೊ ಇವಾಗ ಟೈಮು 5:30 ಮೇಲೆ ಆಗ್ತಾ ಬರ್ತಿದೆ. ಸೊ ಅದಕ್ಕೆ ಹೊರಗಡೆ ಹೋಗ್ಬಿಟ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಅಲ್ಲೂ ಇದು ಮಾಡ್ಕೊಡೋಣ ಅಂತೇಳ್ಬಿಟ್ಟು ಹೊರಗಡೆಗೆ ಬಂದೆ. ಸೊ ಹೊರಗಡೆಗೆ ಬಂದು ನೋಡ್ತಾ ಇದ್ದರೆ ಆ್ಯಕ್ಚುಲಿ ಎಷ್ಟು ಚೆನ್ನಾಗಿತ್ತು ವೆದರು, ಎಷ್ಟು ಕೂಲಾಗಿತ್ತು. ಆಮೇಲೆ ಯಾರೂ ಇನ್ನೂ ಎದ್ದಿರಲಿಲ್ಲ, ಆರಾಮಾಗಿ ನಂದೇ ಏರಿಯಾ ಅನ್ನೋ ಥರ ಆಗಿತ್ತು. ಸೊ ಮಳೆ ಎಲ್ಲ ಬರ್ತಾಯಿತ್ತು. ನಾನು ಆಲ್ಮೋಸ್ಟ್ ಅಲ್ಲಿ ಬೆಳಗ್ಗೆ ಎದ್ದಾಗಲೆಲ್ಲ, ಇವಾಗಂತೂ ಫುಲ್ ಮಳೆನೇ ಇರುತ್ತೆ, ಯಾವಾಗಲೂ ಏನು ಮಲೆನಾಡಲ್ಲಿ ಇದ್ದೀವಿ ಅನ್ನೋ ಥರನೇ ಫೀಲಿಂಗು. ಸೊ ಅಯ್ಯಪ್ಪ, ಇಲ್ಲಿ ದಾವಣಗೆರೆಯಲ್ಲಿ ಅಷ್ಟೇ ನಾಯಿ ಕಟ್ಟೋನು, ಬೇರೆ ಕಡೆ ಇದೆಯೋ ಗೊತ್ತಿಲ್ಲ. ಒಂದು ರಾಶಿ ನಾಯಿ. ಯಾವ ಏರಿಯಾಗಾರು ಹೋಗ್ರಿ ಅಲ್ಲೂ ಒಂದು 10-20 ನಾಯಿ ನಿಂತಿರ್ತವೆ. ಯಾವ ಏರಿಯಾಗೆ ಬಂದರೂ ನಿಂತಿರ್ತವೆ. ಇಲ್ಲೂ ಅಷ್ಟೇ. ಅವೇನು ಏನಪ್ಪ ಎಲ್ಲೋದ್ರು ಅದೆಷ್ಟು ನಾಯಿ ಇದ್ದಾವೆ. BBMP ಅವ್ರು ಏನು ಮಾಡ್ತಾರೋ ಏನೋ. ಸೊ
ಸೊ ನಂಗೆ ನಾಯಿ ಕಂಡ್ರೆ ಭಯ. ನಮ್ಮ ಪಾಪ ಒಂದು ಟೈಮ್ ಕಚ್ಚಿತ್ತು, ಸೊ ಆವಾಗಿಂದ. ಸೊ ಇವಾಗ ಅಲ್ಲಿ ಹೊರಗೆಲ್ಲ ಕಸ ಗುಡಿಸ್ಕೊಂಡು ಇಲ್ಲಿ ಬಾಗಿಲಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಡೈಲಿ ಇದೇ ಸೇಮ್ ರೊಟೀನೇ ಇರುತ್ತೆ. ಬಟ್ ಇವತ್ತೇನು ಎಕ್ಸ್ಟ್ರಾ ಅಂತ ಹೇಳಿದ್ರೆ ನಿಂಬೆಹಣ್ಣು ಮತ್ತು ಕಾಯಿನ ಎರಡೂ ಕೂಡ ಬಾಗಿಲಿಗೆ ಹೊಡೆದ್ಬಿಟ್ಟು ಪೂಜೆ ಮಾಡ್ತೀವಿ. ಅಮಾವಾಸ್ಯೆ ನಾವು ಎವ್ರಿ ಅಮಾವಾಸ್ಯೆ ಇದೆ ಅಂತಲ್ಲ, ಎರಡೂ ಯಾವುದು ಮಂತ್ಲಿ ಅಮಾವಾಸ್ಯೆ ಬರ್ತಲ್ಲ, ಎರಡಕ್ಕೂ ಕೂಡ ನಾವು ಕಾಯಿ ಮತ್ತು ನಿಂಬೆಹಣ್ಣು ಬಾಗಿಲಿಗೆ ಇಟ್ಬಿಟ್ಟು ನೀಟಾಗಿ ಪೂಜೆ ಮಾಡ್ಕೊತೀವಿ. ಸೊ ನನಗೆ ತುಂಬ ಇಷ್ಟ. ಆ್ಯಕ್ಚುಲಿ ನನ್ನ ಮದುವೆಗೆ ಮುಂಚೆ ಏನೂ ಮಾಡ್ತಿರಲಿಲ್ಲ. ಬಟ್ ಇವಾಗ ಎಲ್ಲ ಮಾಡೋಕ್ಕೆ ನನಗೆ ಹೆವಿ ಇಂಟ್ರೆಸ್ಟ್ ಜಾಸ್ತಿ. ಬಟ್ ಅದೇ ನಂಗೆ ಟೈಮ್ ಇಲ್ಲ, ಅದೇ ಪ್ರಾಬ್ಲಮ್ಮು, ಏನು ಮಾಡೋಕ್ಕಾಗಲ್ಲ. ಸೊ ಇರೋ ಟೈಮಲ್ಲೇ ನನಗೆ ಎಷ್ಟು ಸಾಧ್ಯ, ಏನೇನು ಮಾಡೋಕ್ಕೆ ಸಾಧ್ಯ ನನ್ನ ಕೈಯಿಂದ ನಾನು ಎಲ್ಲ ಮಾಡ್ತೀನಿ ನನ್ನ ನೆಮ್ಮದಿಗೋಸ್ಕರ. ನನಗೆ ಪೂಜೆ ಮಾಡಿದ್ರೆ ನಂಗೆ ತುಂಬ ನೆಮ್ಮದಿ. ಸೊ ಇದು ಬಂದ್ಬಿಟ್ಟು ನಾವು ಪಾಟಲ್ಲಿ ಹಾಕಿರೋಂಥ ಗಿಡಗಳು ಇವಾಗಿನ್ನ ಚಿಗುರ್ತಾ ಇದ್ದಾವೆ. ಸೊ ಇದು ತುಳಸಿ ಗಿಡ, ಇದು ಫುಲ್ಲು ಎತ್ತರ ಬೆಳ್ಕೊಂಡ್ಬಿಟ್ಟಿದೆ. ಅದನ್ನು ಕಟ್ ಮಾಡಬೇಕು. ಕಡೆ 6 o'clock ಒಳಗೆಲ್ಲ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬೇಗ ರೆಡಿ ಮಾಡಿಕೊಂಡು ಅದೇ ಬೇಗ ರಂಗೋಲಿ ಎಲ್ಲ ಹಾಕ್ಕೊಂಡೆ. ರಂಗೋಲಿ ಅಂದರೆ ನನಗೆ ತುಂಬ ಖುಷಿ. ನನಗೆ ರಂಗೋಲಿ ಹಾಕೋಕ್ಕೆ ಬರ್ತಿರಲಿಲ್ಲ, ಬಟ್ ಮದುವೆ ಆದಮೇಲೆ ಕಲ್ತಿದ್ದೀನಿ, ಓಕೆನಾ. ಸೊ ರಂಗೋಲಿ ಎಲ್ಲ ಹಾಕ್ಕೊಂಡು ಇವಾಗ ನೆಕ್ಸ್ಟ್ ಪೂಜೆ ರೂಮಿಗೆ ಹೋಗ್ಬಿಟ್ಟು ಮಂಗಳಾರತಿ ಸ್ಟಾರ್ಟ್ ಮಾಡ್ಕೊತೀನಿ. ಸೊ ನನಗೆ ಇದು ಪೂಜೆ ಮಾಡ್ಕೋತಾವೆ ಎಲ್ಲ ಏನೂ ಬೇಡ್ಕೊಳ್ಳಿಲ್ಲ, ಎಲ್ಲ ಚೆನ್ನಾಗಾಗಲಿ ಅಂತ ಅಂದ್ಕೊಂಡೆ. ಎಲ್ಲರಿಗೂ ಚೆನ್ನಾಗಾಗಲಿ, ಎಲ್ಲ ಚೆನ್ನಾಗಾಗಲಿ ಅಂತೇಳಿ. ಸೊ ಏನೋ ಒಂಥರ ಮನೆಯಲ್ಲಿ ಬೆಳಗ್ಗೆನೇ ಇದು ಸ್ಮೆಲ್ಲೆಲ್ಲ ಬರ್ತಿತ್ತು ಅಂತೇಳಿದ್ರೆ ಏನೋ ಖುಷಿ ಅಲ್ವಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ, ಒಂದು ಲೋಟ ನೀರು ಸಮೇತ ಕುದ್ದಿರಲಿಲ್ಲ. ಫಸ್ಟು ನಂದು ಹೆಲ್ದಿ ಡ್ರಿಂಕ್ಸ್ ಅಂತ ಹೇಳಿದ್ರೆ ನಾನು ನಿಂಬೆಹಣ್ಣು, ಸಬ್ಜಾ ಸೀಡ್ಸು ಮತ್ತು ಒಂದು ಚಿಟಕಿ ಉಪ್ಪು ಹಾಕ್ಕೊಂಡು ಬಿಸಿನೀರು ಕುಡಿತೀನಿ. ಇವಾಗ ನಾನು ಬಿಸಿನೀರು ಕುಡಿಯೋದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಸೊ ಇದು ಬಂದ್ಬಿಟ್ಟು ನಮಗೆ ಮೆಟಬಾಲಿಸಮ್ಗೆ ಮತ್ತು ನಮ್ದು ಏನು ಎನರ್ಜಿಗೆ ಇದು ಬೆಳಗ್ಗೆ ಒಂದು ಒಳ್ಳೆ ಗುಡ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಸೊ ಇದ್ರ ಜೊತೆಗೆ ಏನು ಜೀರಿಗೆ ಹಾಕೋತಾರೆ, ಇಲ್ಲ ಅಂತಂದರೆ ಅದನ್ನು ಕುದಿಸ್ಕೊಂಡು ಹಾಕೊತಾರೆ, ಮತ್ತು ಮೆಂತ್ಯ ನೀರು ಇದು ಮಾಡ್ತಾರೆ. ಸೊ ಡೈಲಿ ಒಂದೊಂದು ಮಾಡ್ಕೊತಾರೆ. ಸದ್ಯಕ್ಕೆ ನಾನು ಇದನ್ನು ತೊಗೋತಾ ಇದ್ದೀನಿ. ತುಂಬ ಅಂದರೆ ತುಂಬ ಎಫೆಕ್ಟಿವ್ ಆಗಿದೆ. ಏನು ಹೋಟೆಲ್ ಎನರ್ಜಿ ಅಂತ ಅನಿಸುತ್ತೆ. ಮಾರ್ನಿಂಗ್ ನಾವು ಏನಾದರೂ ಇದು ಕುಡಿದು ಕೆಲಸ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ 9-9:30 ಆದ್ರೂ ಸುಸ್ತಂತ ಅನಿಸಲ್ಲ. ಸೊ ಒಂದು ಒಳ್ಳೆ ಗುಡ್ ಡ್ರಿಂಕ್ ಇದು. ಇವಾಗ ಡ್ರಿಂಕ್ಸ್ ಎಲ್ಲ ಕೊಟ್ಬಿಟ್ಟು ಈ ಕಡೆ ಹಾಲಿಗೆ ಮತ್ತು ಬಿಸಿನೀರಿಗೆ ಇಟ್ಕೊಂಡಿದ್ದೀನಿ. ಸೊ ಬಿಸಿನೀರಿಗೆ ಬಂದ್ಬಿಟ್ಟು ನಮ್ಮ ಅಪ್ಪಾಜಿಯವರಿಗೆ ಈ ಕಡೆ ಹಾಲು ಕುದಿಸ್ಕೊತಾ ಇದ್ದೀನಿ. ಸೊ ಟೀ ಮಾಡ್ಕೋಬೇಕಲ್ವಾ. ಸೊ ಇದು ನಿಮ್ಗೆ ಏನಾದರೂ ಡ್ರಿಂಕ್ಸ್ ನೀವು ಡೈಲಿ ಇದು ರೊಟೀನ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಿಮ್ಗೆ ಇದು ಹ್ಯಾಬಿಟೇ ಆಗಿಬಿಡುತ್ತೆ. ಅಷ್ಟು ಚೆನ್ನಾಗಿದೆ ಡ್ರಿಂಕ್ಸ್ ಇದು. ಬೇಕಾದರೆ ನೀವು ಟ್ರೈ ಮಾಡೋರು ಇದನ್ನು ಟ್ರೈ ಮಾಡ್ಬೋದು. ಎಲ್ಲ ಎಫೆಕ್ಟಿವ್ ಆಗಿ ನಿಮಗೂ ಅಂತ ಅನಿಸುತ್ತೆ. ಸೊ ಇದು ನನ್ನ ಅಕ್ಕ ಕೂಡ ಟ್ರೈ ಮಾಡಿದ್ದಾಳೆ, ನಾನು ಕೂಡ ಡೈಲಿ ತೊಗೋತಾ ಇದ್ದೀನಿ. ಸೊ ಇವಾಗ ನೆಕ್ಸ್ಟು ಟೀ ಅಂದರೆ ಯಾರಿಗೆಲ್ಲ ಇಷ್ಟ, ನನಗಂತೂ ತುಂಬ ಇಷ್ಟಪ್ಪ. ನಾನು ಏನೇ ಟೆನ್ಷನ್ ಇದ್ದರೆ ಫಸ್ಟು ಟೀನೇ ತೊಗೊಳೋದು. ಆಚೆ ಕಡೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ. ಒಂಥರ ಹೆಂಗೆ ಅಂದರೆ ಈ ಥರ ಮಲೆನಾಡಲ್ಲಿರೋ ಥರ ಫೀಲಿಂಗ್ ಬರ್ತಾಯಿದೆ. ಸೊ ಫುಲ್ಲು ಮಳೆ ಬರ್ತಿದೆ. ನಾನು ಇದೇ ಟೈಮಲ್ಲಿ ರಂಗೋಲಿ ಬೇರೆ ಹಾಕಿದ್ದೀನಿ ಚೆನ್ನಾಗಿ. ನನಗೆ ತುಂಬ ಖುಷಿಪಟ್ಟು ನಾನು ದೊಡ್ಡ ರಂಗೋಲಿ ಹಾಕಬೇಕು ಅಂದ್ಕೊಂಡೆ. ಗೊತ್ತಿತ್ತು ಮಳೆ ಬರುತ್ತೆ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ನಾರ್ಮಲಾಗಿರೋ ರಂಗೋಲಿನೇ ಹಾಕ್ಬಿಟ್ಟು ಬಂದೆ. ನನಗೆ ಏನಂದರೆ ಏನೂ ಬರ್ತಿರಲಿಲ್ಲ. ನಾನೆಲ್ಲ ಆಲ್ಮೋಸ್ಟ್ ಮದುವೆಯಾದಮೇಲೆ ಮೀನ್ಸ್ ರಂಗೋಲಿ ಹಾಕಕ್ಕೆ ಬರ್ತಿರಲಿಲ್ಲ, ಅಡುಗೆ ಎಲ್ಲ ಮಾಡ್ತಿದ್ದೆ. ಬಟ್ ಅಂದರೆ ನಾನು ಲಾಸ್ಟ್ ನಿಮ್ಗಳಾಗಿರೋದು ನನ್ನ ಹತ್ರ ಏನೂ ಮಾಡಿಸ್ತಿರ್ಲಿಲ್ಲ. ಸೊ ಎಲ್ಲ ತಂದು ನನಗೆ ಕೊಡೋರು. ಬಟ್ ಇವಾಗೆಲ್ಲ ನಾನೇ ಮಾಡ್ತೀನಿ. ಬಟ್ ಅದ್ರ ಮನೆಯವರು ನನಗೆ ಇದೇ ಥರ ಹಾಸ್ಪಿಟಾಲಿಟಿ ಇದೆ. ನಾನೇನು ಮಾಡಲ್ಲ, ಮಲ್ಕೊತೀನಿ ನೀಟಾಗಿ. ನಮ್ಮ ಮನೆಯಲ್ಲೂ ಅಷ್ಟೇ. ನಮ್ಮ ಅಕ್ಕ ಮನೆಗೆ ಹೋದೆ ಅಂದರೆ ಅವಳಂತೂ ನನಗೇನು ಮಾಡೋಕ್ಕೆ ಬಿಡಲ್ಲ. ನೀನು ಆರಾಮಾಗಿರಮ್ಮ ತಾಯಿ, ನೀನು ಚೆನ್ನಾಗಿರು, ನೀನು ಕೆಲಸ ಮಾಡಿಬಿಡೋ, ಕುತ್ಕ ತಿನ್ನು, ಊಟ ಮಾಡು, ಜಾಸ್ತಿ ಊಟ ಮಾಡು, ನೀಟಾಗಿ ಊಟ ಮಾಡು, ಹೊಟ್ಟೆ ತುಂಬ ಊಟ ಮಾಡಿ, ಇಷ್ಟೇ ತಿನ್ನಬೇಡ ಅಂತ ಹೇಳ್ತಾ ಇರ್ತಾರೆ. ಸೊ ಇಲ್ಲಿ ನನಗೆ ಇಬ್ಬರು ಅಕ್ಕರು ನಂಗೆ ದಾವಣಗೆರೆಯಲ್ಲೇ ಇದ್ದಾರೆ. ಸೊ ಅದರಲ್ಲಿ ಇವಾಗ ಅಟ್ ಪ್ರೆಸೆಂಟ್ ಒಬ್ಬ ಅಕ್ಕ ಬಂದ್ಬಿಟ್ಟು ಪ್ರೆಗ್ನೆನ್ಸಿ ಇದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಅವಳಿಗೆ ನಾನೆಲ್ಲ ಮಾಡಿಕೊಡ್ಬೇಕು. ಬಟ್ ಆದರೆ ಏನಂತ ಹೇಳಿದ್ರೆ ನನಗೆ ಅವಳೆಲ್ಲ ಮಾಡಿಕೊಡ್ತಾಳೆ. ನಾವು ಬಂದ್ಬಿಟ್ಟು ನಮ್ಮ ಮನೇಲಿ ನಾನ್ ವೆಜ್ ಮಾಡಲ್ಲ. ನೀವು ನನ್ನ ವಿಡಿಯೋದಲ್ಲಿ ತೋರಿಸಿದೆ ಅನಿಸುತ್ತೆ, ಅಯ್ಯಪ್ಪ ಸ್ವಾಮಿ ನೋಡ್ತಿದೆಯಲ್ಲ. ಸೊ ಅದಕ್ಕೆ ಅವ್ರ ಮನೆಯಲ್ಲಿ ನಾನ್ ವೆಜ್ ಮಾಡಲ್ಲ. ಸೊ ನಮಗೆ ಮದುವೆ ಮಾಡ್ಕೋಬೇಕಾದ್ರೆ ನಾನ್ ವೆಜ್ ಮಾಡಲ್ಲ ಅಂತಲೇ ಹೇಳಿದರು. ಸೊ ನಮಗೇನು ಪ್ರಾಬ್ಲಮ್ ಇರಲಿಲ್ಲ, ಅಂತ ಅಂದಿದ್ವಿ. ಸೊ ಇವಾಗ ನಮ್ಮ ಮನೇಲಿ ನಾನ್ ವೆಜ್ ಮಾಡಲ್ಲ. ಬಟ್ ನಾನು ನಾನ್ ವೆಜ್ಜೇ, ನಮ್ಮ ಮನೇಲಿ ನಾನ್ ವೆಜ್ ತಿನ್ನಲ್ಲ. ಸೊ ಅದಕ್ಕೆ ನಾನು ನಮ್ಮ ಅಕ್ಕರ ಮನೆಗೆ ಹೋಗ್ತೀನಿ. ಅವಳು ಆ್ಯಕ್ಚುಲಿ ಬಸ್ರಿ. ಮಾರ್ನಿಂಗ್ ನಾನು ಬರೋ ಅಷ್ಟೊತ್ತಿಗೆ ಎಲ್ಲ ಮಾಡಿಟ್ಟು ರೆಡಿ ಆದಮೇಲೆ ಫೋನ್ ಮಾಡಿ ಕರೀತಾನೆ. ಆದರೂ ನಾನು ಎಷ್ಟು ಅಂತಂದರೆ ಕೆಲಸ ಇತ್ತು ಅಂದರೆ ಒಂದೊಂದು ಟೈಮ್ ಹೋಗೋದೇ ಇಲ್ಲ. ಲೇಟಾಗಿ ಹೋಗ್ತೀನಿ, ಇಲ್ಲ ನೈಟ್ ಹೋಗ್ತೀನಿ, ಇಲ್ಲ ಒಂದೊಂದ್ಸಲ ಹೋಗೋದೇ ಇಲ್ಲ, ಹಂಗೆ ಮಾಡ್ತೀನಿ. ಬಟ್ ನಾವು ಮಾಡಿಡಬೇಕು. ಪಾಪ ನನಗೆ ಮಾಡಿರ್ತಾರೆ ನಮ್ಮ ಅಕ್ಕ. ಅದಕ್ಕೆ ಹೇಳೋದಲ್ವ, ಸಿಸ್ಟರ್ಸ್ ಇರಬೇಕು, ಫ್ಯಾಮಿಲಿ ಆಗಬೇಕು, ಫ್ಯಾಮಿಲಿ ದೊಡ್ಡದಿರಬೇಕು, ಅಕ್ಕ ತಂಗಿರಿರಬೇಕು. One eternity later. ನನಗಂತೂ ಪೇರೆಂಟ್ಸಿಂದಾಗಲಿ ಮತ್ತು ನನ್ನ ಸಿಸ್ಟರ್ಸ್ ಆಗಲಿ ಎಲ್ಲರದ್ದು ಪ್ರೀತಿ
ಲವ್ ನನಗೆ ಸಿಕ್ಕಿದೆ. ಸೊ ಒಂದೇ ಒಂದು ಕೊರತೆ ಇದೆ, ಅದು ಅತಿ ಶೀಘ್ರದಲ್ಲಿ ಆಗುತ್ತೆ ಅಂತ ಅಂದ್ಕೊತಿದ್ದೀನಿ. ಸೊ ಈ ಕಡೆಗೆ ಆರಾಮ್ಸೆ ಅದ್ರ ಬಾಡಿಗೆ ಅದು ಟೀ ಕುದೀತಾ ಇತ್ತು. ಸೊ ಆ್ಯಕ್ಚುಲಿ ಮಾರ್ನಿಂಗ್ 4:30ಗೋ 5 ಎದ್ದಾಗಲೇ ಅನಿಸಿತ್ತು ಫಸ್ಟು ಟೀ ಕುಡಿದ್ಬಿಟ್ಟು ಕುಡ್ದು ಸ್ನಾನಕ್ಕೆ ಹೋಗೋಣ ಅಂತ. ಬಟ್ ಆದರೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಎಲ್ಲ ಆದಮೇಲೆ ಟೀ ಮಾಡ್ಕೊತಾ ಇದ್ದೀನಿ. ಸೊ ಆ್ಯಕ್ಚುಲಿ ಎಲ್ಲರಿಗೂ ಅಷ್ಟೇ ಅಲ್ವಾ, ಏನಾದರೂ ಮಾರ್ನಿಂಗ್ ಏನಾದರೂ ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ಫಸ್ಟು ಎನರ್ಜಿ ಡ್ರಿಂಕ್ ಬೇಕಾಗಿರೋದೆ ನಮಗೆ ಟೀ. ಎಸ್ಪೆಷಲಿ ನಾವು ಲೇಡೀಸ್ ಏನಾದರೂ ಮಾಡಬೇಕು, ಕೆಲಸ ಸ್ಟಾರ್ಟ್ ಮಾಡ್ಬೇಕಂದ್ರೆ ಟೀ ಕುಡಿದ್ಬಿಟ್ವಿ ಅಂತ ಹೇಳಿದ್ರೆ ಎಲ್ಲ ಕೆಲಸ ಪಟ ಅಂತ ಮುಗಿಸ್ಬಿಡ್ತೀವಿ. ಸೊ ಯಾರಿಗೆಲ್ಲ ಈ ಎಕ್ಸ್ಪೀರಿಯೆನ್ಸ್ ಆಗಿದೆ ನಮಗೆ ಕಮೆಂಟ್ ಮಾಡಿ ಆಯಿತಾ. ನಾನಂತೂ ಈಗೇನೆ, ನೀವೆಲ್ಲ ಯಾವ ಥರ ಮಾಡ್ತೀರಾ? ಬೇರೆ ಆ್ಯಪಲ್ಲಿ ಒಂದು ರೀಲ್ ಮಾಡಿಕೊಂಡೆ, ಈ ರೀಲ್ ಅಪ್ಲೋಡ್ ಮಾಡೋ ಆಗಿಲ್ಲ ಯಾಕಂದರೆ ಕಾಪಿರೈಟ್ ಆಗ್ಬಿಡುತ್ತಲ್ವ ಸಾಂಗ್ ಇದೆ. ಸೊ ಹಂಗಾಗಿ ಹಾಗೆ ಒಂದು ಕ್ಲಿಪ್ ಹಾಕಿದ್ದೀನಿ, ನೋಡಿಬಿಡಿ. ಸೊ ನಾನು ಆಫೀಸ್ಗೆ ಮತ್ತು ಹಂಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ವಿ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೆ ನನ್ನ ಫ್ರೆಂಡ್ ಬರ್ತಾಳೆ. ಸೊ ಅವಳದು ಒಂದು ಆಫೀಸ್ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಸೊ ಇನ್ನೂ ಒಂದು ನಿಮಗೇನು ಅಪ್ಡೇಟ್ ಮಾಡಬೇಕು. ಸೊ ಅಪ್ಡೇಟ್ ಮಾಡ್ತೀನಿ ಬನ್ನಿ. ಇವತ್ತು ಯಾವಾಗೂ ಈ ಅಮಾವಾಸ್ಯೆ ಬಂತಂದರೆ ನನಗೆ ಇದೇ ಹಣೆ ಬರ. ನಾನು ಆಸೆ ಪಟ್ಟು ರಂಗೋಲಿ ಹಾಕಿಡ್ತೀನಿ ಚೆಂದಾಗಿ, ಬೆಳಗ್ಗೆ ಎದ್ದು ಪೂಜೆ ಗೀಜೆ ಮಾಡಿಕೊಂಡು ಫ್ರೆಶ್ ಮೈಂಡ್ ಇರಲಿ ಅಂತ. ಸೊ ನಾನು ರಂಗೋಲಿ ಮೇಲೆ ಎಲ್ಲರಿಗೂ ಕಣ್ಣು ಅನ್ಸುತ್ತೆ, ನೀರು ಹಾಕ್ಬಿಟ್ಟಿರ್ತಾರೆ ಅದರಲ್ಲಿ ಕಾರ್ ತೊಳೆ ನೆಪದಲ್ಲಿ, ಅದೇನೋ ಅಪ್ಪ. ಸೊ ಸ್ಟ್ರೈಟಾಗಿ ನಾವು ಇಲ್ಲಿಂದ ದೇವಸ್ಥಾನಕ್ಕೆ ಹೊರಟ್ವಿ, ನಾನು ಮತ್ತು ನಮ್ಮ ಮನೆಯವರು ಪಾಪು. ಸೊ ಯಾರಿಗೆಲ್ಲ ಇಲ್ಲಿ ದಾವಣಗೆರೆಯಲ್ಲಿ ಫೈರ್ ಆಫೀಸಲ್ಲಿರೋ ದೇವಸ್ಥಾನ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ. ಸೊ ಆಂಜನೇಯನ ದೇವಸ್ಥಾನಕ್ಕೆ ಹೊರಟಿದ್ವಿ. ಸೊ ಅಲ್ಲಿ ಬಂದುಬಿಟ್ಟು ನೋಡಿ ಮರ ಇದೆ, ಆ ಮರದೊಳಗೆ ಮರ ಕಡ್ದಿಲ್ಲ ನೋಡಿ, ಅದ್ರ ಮೇಲ್ಗಡೆ ದೇವಸ್ಥಾನ ಕಟ್ಸಿದ್ದಾರೆ. ಸೊ ನೇಚರ್ ಲವರ್ಸ್ ಅಂತ ಅನಿಸುತ್ತೆ, ಅಂದರೆ ದೇವಸ್ಥಾನ ಅಲ್ವಾ, ನಾರ್ಮಲಾಗಿ ಮರ ಕಡಿಯಲ್ಲ, ಅದರಲ್ಲಿ ಫೈರ್ ಆಫೀಸ್ ಇರೋರು. ಸೊ ಇದ್ರದ್ದು ದೇವಸ್ಥಾನದ್ದು ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದರೆ, ನಾವೇನಾದರೂ ಕೆಲಸ ಆಗೋದಿರುತ್ತೆ ಮಾಡೋದಿರುತ್ತೆ. ಸೊ ಅದಕ್ಕೆ ನಾವೇನಾದರೂ ದೇವರಿಗೆ ಅವರಿಂದ ನಮ್ಗೆ ಅಪ್ಪಣೆ ಏನಾದರೂ ಬೇಕು, ಅವರಿಂದ ಏನಾದರೂ ಒಂದು ಸಂಗತಿ ನಾವು ಪಡ್ಕೋಬೇಕು ಅಂತ ಹೇಳಿದರೆ ಇಲ್ಲಿ ಟೈಮರ್ ಇಟ್ಟಿರ್ತಾರೆ. ಸೊ ಆ ಟೈಮರ್ ಪ್ರಕಾರ 2 ಮಿನಿಟ್ಸ್ ಇರುತ್ತೆ. ಅಷ್ಟೊತ್ತಿಗೆ ಅದರಲ್ಲಿ ನಾವು ಕೇಳ್ಕೊಂಡು ಮುಂದೆಗಡೆ ಕೂತ್ಕೊಂಡು ಅಂತೇಳಿದ್ರೆ ಹೂವು ಕೊಡುತ್ತೆ. ನೀವು ನೋಡ್ತಿರ್ಬೋದು, ಹೂವು ಒಂದೊಂದು ಬೀಳೋ ಥರ ಇಟ್ಟೇ ಇಲ್ಲ, ಅಷ್ಟು ನೀಟಾಗಿ ಸ್ಟಿಕ್ ಮಾಡಿದ್ದಾರೆ. ಅದು ನಮಗೆ ಆಗುತ್ತೆ ಅನ್ನೋ ಆಗಿದ್ದರೆ ಮಾತ್ರ ಅದು ನಮಗೆ ಹೂವು ಕೊಡೋದು, ಆಯಿತಾ. ಅದು 2 ಮಿನಿಟ್ಸಲ್ಲೇ, ಮತ್ತು 1 ಅವರ್ ಅರ್ಧ ಗಂಟೆ ಈ ಥರ ಎಲ್ಲ ಕಾಯೋಂಗಿಲ್ಲ. ಯಾಕಂತೇಳಿದ್ರೆ ಹೂವು ಬಾಡಿ ಬಿದ್ದೇ ಬೀಳುತ್ತೆ ಅಲ್ವಾ. ಸೊ ಅದರಲ್ಲೇ ಇದು ಏನು ಗಣೇಶ ಟೆಂಪಲ್ಲು. ಸೊ ಇದು ಗಣೇಶ ಟೆಂಪಲ್ಗೂ ಅಷ್ಟೇ, ಅಲ್ಲೂ ಕೂಡ ಅಭಿಷೇಕ ಎಲ್ಲ ಮಾಡಿ ಇದು ಮಾಡ್ತಾಯಿದ್ರು. ನಮ್ಮ ಪಾಪು ನೋಡಿ ಅದಕ್ಕೆ ಹುಷಾರಿಲ್ಲ ಪಾಪ, ಆದರೂ ಅವನು ಹುಷಾರಿಲ್ಲ ಅಂತ ಹೇಳಿದ್ರು ಎನರ್ಜಿ ಕಮ್ಮಿ ಆಗಿಲ್ಲ, ಚೆನ್ನಾಗಿ ಆಟ ಆಡ್ಕೊಂಡಿದ್ದಾನೆ. ಸೊ ಅದೇ ದೇವಸ್ಥಾನದಲ್ಲೇ ಇಲ್ಲಿ ನವಗ್ರಹಗಳದ್ದು ಕೂಡ ದೇವಸ್ಥಾನ ಇದೆ. ಬೇರೆ ಕಡೆಗೆಲ್ಲ ಹಂಗೆ ಇಟ್ಟಿರ್ತಾರೆ, ಅಂದರೆ ಅದಕ್ಕೇನು ಸಪ್ರೇಟ್ ಟೆಂಪಲ್ ಅಂತ ಏನು ಕಟ್ಟಿರಲ್ಲ. ಸೊ ಇಲ್ಲಿ ಬಂದುಬಿಟ್ಟು ಸಪ್ರೇಟ್ ಟೆಂಪಲ್ ಅಂತ ಕಟ್ಟಿದ್ದಾರೆ. ಆ್ಯಕ್ಚುಲಿ ಹಿಂಗೆ ಕಟ್ಟಿದ್ರೆ ಒಳ್ಳೇದು, ಯಾಕಂದರೆ ಎಲ್ಲರೂ ಮುಟ್ಟಿ ಇದು ಮಾಡ್ತಾರಲ್ವ. ಸೊ ನಾವು ಆರಾಮಾಗಿ ದೂರದಿಂದನೇ ನೋಡಿ ಕೈ ಮುಕ್ಕೋಬೋದು. ಸೊ ಇಲ್ಲಿ ಆಂಜನೇಯ ಇದೆ, ಮತ್ತು ಗಣೇಶ ಇದೆ, ಮತ್ತು ಹಾಗೆಯೇ ನವಗ್ರಹ ಕೂಡ ಇದೆ. ಸೊ ಯಾರಾದರೂ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ಬೋದು. ಸೊ ನಾವು ದೇವರಿಗೆ ಏನಾದರೂ ಕೇಳಿಕೊಂಡ್ರೆ ಅದು ನಮಗೆ ನೆರವೇರುತ್ತೆ ಅನ್ನೋಕ್ಕೆ ಈ ದೇವರೇ ಉದಾಹರಣೆ. ಸೊ 2 ಮಿನಿಟ್ಸಲ್ಲಿ ನಾವೇನು ಅಂದ್ಕೊತೀವಿ ಅದು ಆಗುತ್ತೆ ಅನ್ನೋಕ್ಕೆ ಇಲ್ಲಿ ಅಪ್ಪನೇ ಕೇಳ್ಕೊತಾರೆ. ತುಂಬ ಅಂದರೆ ತುಂಬ ಒಳ್ಳೆಯ ರಿಸಲ್ಟ್ ಇದೆ. ಇದು ಬಂದುಬಿಟ್ಟು ನಾನೇನು ಕೇಳ್ಕೊಂಡಿಲ್ಲ, ಎಲ್ಲ ಒಳ್ಳೆಯದಾಗಲಿ ಅಂತ ಅಂದ್ಕೊಂಡೆ. ಸೊ ಇದು ನಮ್ಮ ಪಾಪು ನನಗೆ ವಿಡಿಯೋ ಮಾಡಿರೋದು, ನನಗೆ ಖುಷಿ ಇದೆ, ಚೆನ್ನಾಗಿ ಮಾಡಿದ್ದಾನೆ ಅಲ್ವಾ, ನನಗೆ ತುಂಬ ಖುಷಿ ಆಯಿತು. ನಮ್ಮ ಮನೆಯವರು ಮಾಡಿಕೊಡಿ ಅಂದರೆ ಮಾಡಿಕೊಡಲ್ಲ ಅಂತಂದರೆ ಅವ್ರ ಕೈಯಲ್ಲಿ ಕೊಡು ಅಂತ ನಾನು ಕೊಟ್ಟಿಲ್ಲ. ಸೊ ಅವನೇ ಮಾಡ್ತಿದ್ದಾನೆ, ಚೆನ್ನಾಗಿ ಬಂದಿದೆ, ಚೆನ್ನಾಗಿ ತೆಗ್ದಿದ್ದಾನೆ. ಮೊದಲೇ ಚೂಕ, ಅದರಲ್ಲಿ ಅವ್ರ ಅಪ್ಪನೂ ನಾನು ಇಬ್ಬರೂ ತೆಗ್ದಿದ್ದಾನೆ. ಸೊ ನೆಮ್ಮದಿಯಾಗಿ ಕೂತ್ಕೊಂಡು ಎಲ್ಲ ನೋಡಿಕೊಂಡು ಫೈರ್ ಆಫೀಸಲ್ಲಿ ಈ ಥರ ಒಂದು ಟೆಂಪಲ್ಲು, ಈ ಥರ ಒಂದು ಜಾಗ ಇದೆ ಅಂತಂದರೆ ಅದು ಸಿಟಿ ಒಳಗಡೆಗಿದೆ ಅಂತಂದರೆ ಎಷ್ಟು ಖುಷಿಯಾದ ವಿಚಾರ ಅಲ್ವಾ. ಎಷ್ಟು ಪ್ರಶಾಂತವಾಗಿದೆ ಅಂದರೆ ನಾವು ಆರಾಮಾಗಿ ಹೋಗಿ ಅಲ್ಲಿ ನೆಮ್ಮದಿಯಾಗಿ ಕೂತ್ಕೊಬೋದು ನೋಡಿ, ಅಷ್ಟು ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಎಲ್ಲ ಕಡೆ ಗ್ರೀನರಿ ಇದೆ, ಆಮೇಲೆ ಮಕ್ಕಳಿಗೆಲ್ಲ ಆಟ ಆಡಲಿಕ್ಕೆಲ್ಲನೂ ಎಲ್ಲ ಥರ ಫೆಸಿಲಿಟಿ ಇದೆ. ಸೊ ಸೀದಾ ಇಲ್ಲಿಂದ ನಾವು ಬಂದುಬಿಟ್ಟು ತಿನ್ನಲಿಕ್ಕೆ ಅಂತೇಳ್ಬಿಟ್ಟು ದೋಸೆ ಹೋಟೆಲಿಗೆ ಹೋದ್ವಿ. ಬಟ್ ನನ್ನ ಫ್ರೆಂಡಿಗೆ ವೆಯ್ಟ್ ಮಾಡ್ತಿದ್ವಿ, ಅವ್ರು ಬರೋದು ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ನನ್ನ ಹಸ್ಬೆಂಡು ತಿಂದ್ವಿ. ಆಮೇಲೆ ಅವ್ಳು ತಿಂದಂತ 5 ಮಿನಿಟ್ಸಿಗೆ ಅವಳು ಬಂದಳು. ಸೊ ಅವಳಿಗೆಲ್ಲ ತಿಂಡಿ ತಿನ್ನಿಸ್ಕೊಂಡು ಟೀ ಕುಡಿಸ್ಕೊಂಡು ಅಲ್ಲಿಂದ ಸೀದಾ ಹೊರಟಿದ್ದೆ ನಾವು ನಮ್ಮ ಆಫೀಸ್ ಕೆಲಸಕ್ಕೆ. ಇದು ಹೋಟೆಲ್ ಬಂದುಬಿಟ್ಟು ನಮ್ಮ KSRTC ಇದೆಯಲ್ಲ, ದಾವಣಗೆರೆ KSRTC, ಅದರ ಆಪೋಸಿಟ್ ಇರೋ ಹೋಟೆಲ್ಲೇನೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಂದ್ವಿ. ಓಕೆ ಥರ ಇತ್ತು, ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಸೀದಾ ನಾವು ಇಲ್ಲಿಂದ RTO ಆಫೀಸಿಗೆ ಹೋದ್ವಿ. ಸೊ RTO ಆಫೀಸಲ್ಲಿ ಆ್ಯಕ್ಚುಲಿ ನಮ್ಮದು ವರ್ಕ್ ಇರೋದು, ಯಾಕಂತೇಳಿದ್ರೆ ನಾವು ಮೇಯ್ನಾಗಿ ವರ್ಕ್ ಮಾಡ್ತಿರೋದು ಏಜೆಂಟ್ ಬೇಸ್ ಮೇಲೆ. ಸೊ ಏಜೆಂಟ್ಸ್ ಎಲ್ಲ ಇದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದ್ವಿ. ಅಷ್ಟರಲ್ಲೇ ನಾವು ಫ್ರೆಂಡ್ ಮನೆಗೆ ಹೋದ್ವಿ, ಏನೋ ಕೆಲಸ ಇತ್ತು ಅಂತಂದ್ಬಿಟ್ಟು. ಪಾಪ ಅವರು ಟೀ ಏನು ಬೇಡ ಅಂತಂದ್ರು, ಟೀ ಎಲ್ಲ ಕೊಟ್ಟು ಪಾಪ ನಾವು ಚೆನ್ನಾಗೇ ನೋಡಿಕೊಂಡ್ರು. ಅವಳ ಫ್ರೆಂಡು ಹಂಗೆ ಮಾತುಕತೆ ಎಲ್ಲ ಆಡಿಕೊಂಡು ಸೊ ನೆಕ್ಸ್ಟು ಅಗೇನ್ ನಾವು ಆಚೆ ಕಡೆಗೆ ಬಂದ್ವಿ. ಏಜೆಂಟ್ಸ್ ಮೀಟಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಭಾವನೆ ಇದು ನೋಡ್ರಿ, ಮಳೆನೂ
ಇದು ಸೊ ಅವ್ರದ್ದೇ ಆಫೀಸದು ಲೊಕೇಶನ್ ಕಳಿಸಿದ್ರು, ಅಲ್ಲಿಗೆ ಹೋದ್ವಿ. ಅವಳೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ಲು, ಸ್ವಲ್ಪ ಹೊತ್ತು ಕೂತ್ಕೊಂಡು. ಸೊ ಅವ್ರದ್ದೆಲ್ಲ ಮುಗ್ದಾದ್ಮೇಲೆ ನೆಕ್ಸ್ಟು ಹಾಗೆ ಆಟೋ ಎತ್ಕೊಂಡು ರಿಟರ್ನ್ ಬರ್ತಿರ್ಬೇಕಾದ್ರೆ ಇಲ್ಲೇ ಟೆಂಪಲ್ಸಲ್ಲೆಲ್ಲ ತುಂಬ ಪೂಜೆ ಎಲ್ಲ ನಡೀತಾ ಇತ್ತು, ಅಮಾವಾಸ್ಯೆ ಅಲ್ವಾ, ಹಾಗಾಗಿ. ಸೊ ನೆಕ್ಸ್ಟು ಬಂದುಬಿಟ್ಟು ನಾವು ಊಟಕ್ಕೆ ಅಂತೇಳ್ಬಿಟ್ಟು ಬಂದ್ವಿ. ಆ್ಯಕ್ಚುಲಿ ನಾವು ಅವಳು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದಾಳೆ. ಈಗ ನಾನು ಹೆಂಗೆ ರಿಟರ್ನ್ ಬಿಸ್ನೆಸ್ ಮಾಡ್ತಿದ್ದಾಳಲ್ಲ, ಸೊ ಅದೇ ರೀತಿ ಅವಳು ಕೂಡ ಜ್ಯುವೆಲರಿ ಬಿಸ್ನೆಸ್ ಮಾಡಬೇಕು ಅಂತಿದ್ದಾಳೆ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ನಾನು ಅಪ್ಡೇಟ್ ಮಾಡ್ತೀನಿ, ಓಕೆನಾ? ಯಾರೆಲ್ಲ ನನ್ನ ಬ್ಲಾಗ್ನ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.